ಲಕ್ಷ್ಮಣ. ರಾಮ ರಾವಣರ ಮಧ್ಯೆ ಭಯಂಕರವಾದ ಯುದ್ಧ ನಡೀತಾ ಇರುತ್ತೆ. ಲಕ್ಷ್ಮಣನು ಮೂರ್ಛೆ ಹೊಂದುತ್ತಾನೆ. ಇನ್ನೇನು ಉಳಿಯುವುದಿಲ್ಲವೆಂಬ ಸ್ಥಿತಿಯಲ್ಲಿರ್ತಾನೆ. ಆಗ ಶ್ರೀರಾಮನು ಬಹಳವಾಗಿ ದುಃಖಿಸ್ತಾನೆ. ಪ್ರಕಟಣೆಯ ಒಂದನ್ನು ಹೊರಡಿಸ್ತಾನೆ. ದೇಶೇ ದೇಶೇ ಕಲತ್ರಾಣಿ, ದೇಶೇ ದೇಶೇ ಮಿತ್ರ ಬಾಂಧವಾ. ಸಾಮಾನ್ಯವಾಗಿ ಮಾನವನು ತನಗೆ ಒಂದು ಕಷ್ಟ ಬಂದರೆ ಹಿಂದಿನ ಕಷ್ಟಗಳನ್ನು ಸೇರಿಸಿಕೊಳ್ಳುತ್ತಾ ತನಗೇ ಇಂತಹ ಕಷ್ಟಗಳು ಬಂದಿವೆ, ಬೇರೆ ಯಾರಿಗೂ ಇಲ್ಲ ಅಂತ ಭಾವಿಸಿ ದುಃಖವನ್ನು ಪಡ್ತಾನೆ. ಇಲ್ಲಿ ಶ್ರೀರಾಮನು ಸಹ ಮಾನವನಾಗಿ ಜನಿಸಿದ್ರಿಂದ 14 ವರ್ಷಗಳ ಹಿಂದೆ ದಶರಥನ ಮರಣ ಹೊಂದಿರುವುದನ್ನು ಈಗ ಲಕ್ಷ್ಮಣನ ಮರಣದೊಂದಿಗೆ ಸೇರಿಸಿ, ಲಕ್ಷ್ಮಣ, ನೀನು 14 ವರ್ಷಗಳು ನಿದ್ರಾಹಾರಗಳನ್ನು ತ್ಯಜಿಸಿ ಸೇವೆಯನ್ನು ಮಾಡಿದೆ. ನಿನ್ನ ಅತ್ತಿಗೆಯು ಕೆಟ್ಟ ಮಾತುಗಳನ್ನಾಡಿದರೂ ಸಹಿಸಿಕೊಂಡು ನನಗೆ ಸೇವೆ ಮಾಡಿದೆ. ನಿನ್ನಂತಹ ಸಹೋದರನು ಸಿಗುವನೇ? ಮಿತ್ರರು, ಬಂಧುಗಳು, ಹೆಂಡತಿ ಎಲ್ಲಿ ಬೇಕಾದರೂ ಸಿಗುವರು, ನಿನ್ನಂತಹ ತಮ್ಮನು ಸಿಗುವುದಿಲ್ಲ ಅಂತ ಹೇಳಿ ಮಾನವನಂತೆ ದುಃಖಿಸ್ತಾನೆ. ಅರಣ್ಯವಾಸ ಮಾಡಬೇಕಾಯಿತು. ಆಗಲೇ ತಂದೆಯ ಮರಣ. ಬಳಿಕ ಸೀತೆಯನ್ನು ರಾವಣ ಅಪಹರಿಸಿದನು. ಈಗ ತಮ್ಮನಾದ ಲಕ್ಷ್ಮಣನು ಮರಣಿಸಿದನು. ಇಷ್ಟೊಂದು ಕಷ್ಟಗಳು ಯಾರಿಗಾದರೂ ಬರುವುದೇ ಅಂತ ಹೇಳಿ ಕಂಗಾಲಾಗ್ತಾನೆ ರಾಮ. ಏತಕ್ಕಾಗಿ ಬದುಕಿರಬೇಕು? ಆದ್ದರಿಂದ ಯುದ್ಧವನ್ನು ನಿಲ್ಲಿಸುತ್ತೇನೆ, ನಾನು ಸೋತೆ ಅಂತ ಒಪ್ಪಿಕೊಳ್ತೇನೆ. ತಮ್ಮನಾದ ಲಕ್ಷ್ಮಣನೇ ಇಲ್ಲವೆಂದರೆ ಯುದ್ಧದಲ್ಲಿ ಗೆದ್ದರೂ ಸುಖವಿಲ್ಲ ಅಂತ ಹೇಳಿ ಬಹಳವಾಗಿ ಅಳ್ತಾನೆ ರಾಮ. ಅಂದರೆ 14 ವರ್ಷಗಳ ಹಿಂದೆ 60,000 ವರ್ಷಗಳ ಕಾಲ ಬದುಕಿದ್ದ ತಂದೆಯ ಮರಣವನ್ನು ಲಕ್ಷ್ಮಣನ ಮರಣದ ಸಮಯದಲ್ಲಿ ಸ್ಮರಿಸಿ ಹೆಚ್ಚಿನ ದುಃಖವನ್ನು ಅನುಭವಿಸ್ತಾನೆ. 13 ವರ್ಷಗಳ ಬಳಿಕ ನಡೆದ ಸೀತಾಪಹರಣ, ಹೀಗೆ ಹಿಂದೆ ನಡೆದ ದುಃಖವನ್ನು ನೆನೆದು ದುಃಖಿಸ್ತಾನೆ ರಾಮ. ಆದ್ದರಿಂದ ನಡೆದ ಘಟನೆಗಳನ್ನು ಮರೆತು ಬಿಡಬೇಕು, ನಡೀತಾ ಇರೋದನ್ನು ಗಮನಿಸಬೇಕು, ಮುಂದೆ ಬರುವ ಸನ್ನಿವೇಶಗಳಿಗೆ ಸಿದ್ಧನಾಗಿರಬೇಕು ಅಂತ ಹೇಳುತ್ತೆ ರಾಮಾಯಣ. ಆಗ ಜೀವನ ಸುಂದರವಾಗಿರುತ್ತೆ. ಹೀಗಿರುವಾಗ ಸುಷೇಣನೆಂಬ ವಾನರ ವೈದ್ಯನು ಲಕ್ಷ್ಮಣನು ಬದುಕುವ ಸಾಧ್ಯತೆ ಇದೆ ಅಂತಂದಾಗ ಹನುಮನು ಹಿಮಾಲಯಕ್ಕೆ ಹೋಗಿ ಔಷಧಿಯ ಗಿಡಗಳನ್ನು ತರ್ತಾನೆ. ಅದರಿಂದ ಲಕ್ಷ್ಮಣ ಬದುಕ್ತಾನೆ.